ನಮಸ್ಕಾರ ವೀಕ್ಷಕರೇ, ಹಾಸನದಲ್ಲಿ ಡಿಮಾರ್ಟ್ ಸೃಷ್ಟಿಸಿರುವ ತಳಮಳ. ದೇಶದಾದ್ಯಂತ 400ಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿ ಗ್ರಾಹಕರಲ್ಲಿ ಜನಪ್ರಿಯವಾಗಿರುವ ಸೂಪರ್ ಮಾರ್ಕೆಟ್ ಡಿಮಾರ್ಟ್ ಹಾಸನದಲ್ಲಿ ಮಳಿಗೆ ಆರಂಭಿಸಲು ಸಿದ್ಧತೆ ನಡೆಸಿದ್ದು ಸಣ್ಣ ವ್ಯಾಪಾರಿಗಳಲ್ಲಿ ತಳಮಳಕ್ಕೆ ಕಾರಣವಾಗಿದೆ. ರಾಜಸ್ಥಾನದಲ್ಲಿ ಹುಟ್ಟಿ ಮುಂಬೈನಲ್ಲಿ ಬೆಳೆದು 2000ರಲ್ಲಿ ಕಂಪನಿ ಆರಂಭಿಸಿದ ರಾಧಾ ಕಿಶನ್ ದಮಾನಿ ಅವರು 2002ರಿಂದ ಡಿಮಾರ್ಟ್ ಆರಂಭಿಸಿದ್ದು ಈಗ 12 ರಾಜ್ಯಗಳಲ್ಲಿ ಮಳಿಗೆಗಳನ್ನು ಹೊಂದಿದೆ. ಡಿಮಾರ್ಟ್ ವಾರ್ಷಿಕವಾಗಿ 50,000 ಕೋಟಿಗಿಂತ ಹೆಚ್ಚು ವಹಿವಾಟು ನಡೆಸುತ್ತಿದೆ ಎಂದು ಹೇಳಲಾಗುತ್ತಿದೆ. ದಿನಬಳಕೆ ವಸ್ತುಗಳು ಬಹಳ ಕಡಿಮೆ ಬೆಲೆಗೆ ಸಿಗುತ್ತದೆ ಎಂದು ಬೆಂಗಳೂರಿನ ಗ್ರಾಹಕರು ಹೇಳುತ್ತಾರೆ. ಹೀಗಾಗಿ ಡಿಮಾರ್ಟ್ ಮಳಿಗೆಗಳು ಜನಜಂಗುಳಿಯಿಂದ ತುಂಬಿರುತ್ತವೆ. ಡಿಮಾರ್ಟ್ ಬಗ್ಗೆ ಮಾಹಿತಿ ಇರುವ ಗ್ರಾಹಕರು ಅದರ ಶಾಖೆ ಹಾಸನದಲ್ಲಿ ಆರಂಭ ಆಗುತ್ತಿರುವುದನ್ನು ಸ್ವಾಗತಿಸುತ್ತಾರೆ. ಆದರೆ ಈ ದೈತ್ಯ ಕಂಪನಿ ಜೊತೆ ಪೈಪೋಟಿ ನಡೆಸಿ ಉಳಿದುಕೊಳ್ಳುವುದು ಹೇಗೆಂಬ ಚಿಂತೆ ಇಲ್ಲಿನ ವ್ಯಾಪಾರಸ್ಥರನ್ನ ಕಾಡುತ್ತಿದೆ. ಬಿಗ್ ಬಜಾರ್, ಮೋರ್ ಮತ್ತಿತರ ಕಂಪನಿಗಳು ಬಂದ ನಂತರ ಹಾಸನದಲ್ಲಿ ಅನೇಕ ದಿನಸಿ ಅಂಗಡಿಗಳು ಮುಚ್ಚಿ ಹೋಗಿವೆ. ಇನ್ನು ಆನ್ಲೈನ್ ಮೂಲಕದ ವ್ಯಾಪಾರ ಕೂಡ ಯುವ ಜನರನ್ನ ಆಕರ್ಷಿಸಿದೆ. ಇರುವ ಅಂಗಡಿಗಳಿಗೆ ವ್ಯಾಪಾರ ಕಡಿಮೆ ಆಗಿದೆ. ನನ್ನ ಹೆಸರು ಗೀತಾ ಅಂತ. ಮೇಡಮ್, ಈಗ ಹಾಸನ ನಗರಕ್ಕೆ ಡಿಮಾರ್ಟ್ ಅಂತ ಒಂದು ದೊಡ್ಡ ಮಾಲ್ ಬರ್ತಾ ಇದೆ. ಅದರಿಂದ ನಿಮ್ಮ ವ್ಯಾಪಾರಕ್ಕೆ ಏನು ಲಾಭ ಆಗುತ್ತೋ ನಷ್ಟ ಆಗುತ್ತೆ ಹೇಳಿ ಮೇಡಮ್. ಡಿಮಾರ್ಟ್ ಅಂತ ಬಂದರೆ ಈಗಾಗಲೇ ತುಂಬ ಮಾರ್ಟ್ಗಳು ಬಂದಿದೆ. ಅದರಲ್ಲಿ ಡಿಮಾರ್ಟ್ ಅಂತ ಬಂದರೆ ಮಾರ್ಕೆಟಿಗೆ ಇನ್ನೂ ತುಂಬಾ ಲಾಸ್ ಆಗೋಗಿದೆ. ಇವಾಗ ವ್ಯಾಪಾರ ಆಗ್ತಾ ಇರೋದೇ ತುಂಬ ಕಮ್ಮಿ ಆಗೋಗಿದೆ. ಮಾರ್ಕೆಟಲ್ಲಿ ಜನಗಳೇ ಬರ್ತಾ ಇಲ್ಲ. ತುಂಬ ತಂದಿರೋದೆಲ್ಲ ಕೊಳ್ತೋಗ್ತಾ ಇದ್ದಾವೆ. ಎಷ್ಟು ದಿನ ಅಂತ ನಾವು ಇದು ಮಾಡೋದು. ಒಂದು ಮಾರ್ಟ್ ಅಲ್ಲ, ಜಿಯೋ ಮಾರ್ಟ್ ಅಂತೆ, ಡಿ ಮಾರ್ಟ್ ಅಂತ ಎಲ್ಲದರಲ್ಲೂ ತರಕಾರಿ ಇಡ್ತಿದ್ದಾರೆ, ಎಲ್ಲದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಇಡ್ತಿದ್ದಾರೆ. ತುಂಬಾ ಲಾಸ್ ಆಗ್ತಾಯಿದೆ. ಮಾರ್ಕೆಟಿಗಂತೂ ಜನಗಳೇ ಬರ್ತಾನೆ ಇಲ್ಲ. ಹೇಗೆ ಕಾರ್ಯನಿರ್ವಹಿಸ್ತಾರೆ ಮೇಡಮ್? ನಿಮ್ಮ ಜೀವನ ಹೇಗೆ ನಡೀತದೆ? ತುಂಬ ಕಷ್ಟ ಆಗ್ತಾಯಿದೆ. ನಾವು ಜೀವನ ಅದೇ ಅವಾಗ ವ್ಯಾಪಾರ ಮಾಡಬೇಕು, ತಂದವ್ರಿಗೆ ಅವಾಗ ಕೊಡಬೇಕು. ಮಾಲ್ ತಂದವರು ಬಾಯಿ ಬಂದಂಗೆ ಬೈತಾರೆ, ಕೊಡದೇ ಇದ್ರೆ ಬಿಡೋದೇ ಇಲ್ಲ, ಕೊಡಲೇಬೇಕು. ಬಿಸಾಕ್ಲೇಬೇಕಲ್ಲ ಒಂಚೂರು. ಇವಾಗಿನ ಜನ್ರೇಷನಲ್ಲಂತೂ ಸ್ವಲ್ಪ ಕೊಡ್ತಿದ್ರು ಜನ ತಿನ್ನಲ್ಲ. ಮಾತಿಗೆ ಮುಂಚೆ ಮಾಲಲ್ಲಿ ಅಷ್ಟು ಸಿಗುತ್ತೆ ರೀ, ಡಿಮಾರ್ಟಲ್ಲಿ ಇಷ್ಟು ಸಿಗುತ್ತೆ ರೀ ಅಂತಾರೆ ಜನ. ಮಾರ್ಕೆಟಿಗೆ ಬರೋದೇ ಇಲ್ಲ ಜನ. ಹಾಗಾಗಿ ತುಂಬಾ ಕಷ್ಟ ಆಗಿದೆ ಮಾರ್ಕೆಟಿಗೆ. ಹಂಗೆ ನಮ್ಮ ಜೀವನನೇ ತುಂಬ ಕಷ್ಟ ಆಗೋಗಿದೆ. ಏನು ಹೇಳಬೇಕು ಆಗಲ್ಲ. ಬಾಡಿಗೆಗಳು ಕಟ್ಟಬೇಕು 10,000 ಬಾಡಿಗೆ ಕಟ್ಟೋಕ್ಕಾಗುತ್ತೋ? ನಮ್ಮ ಜೀವನ ಮಾಡೋಕ್ಕಾಗಲ್ಲ. ಎರಡೂ ನಡೆಸ್ಕೊಂಡು ಹೋಗ್ತಾಯಿದ್ರೆ ತುಂಬಾ ಕಷ್ಟ ಆಗ್ತಾಯಿದೆ. ಡಿಮಾರ್ಟ್ ಬರೋದ್ರಿಂದ ತುಂಬ ಅನಾನುಕೂಲನೇ, ಅನುಕೂಲ ಅಂತೂ ಇಲ್ಲ. ಜನ ಎಲ್ಲ ಅಲ್ಲೇ ಹೋಗ್ತಾರೆ ಜನ. ಇವಾಗೆಲ್ಲ ಅಫಿಷಿಯಲ್ ಅದು ಇದು ಅಂದ್ಕೊಂಡು ಮಾರ್ಕೆಟಿಗೆ ಜನನೇ ಬರ್ತಿಲ್ಲ. ಅದರಿಂದ ಅನಾನುಕೂಲನೇ, ನಮಗೆ ಅನುಕೂಲ ಅಂತೂ ಇಲ್ಲ ಡಿಮಾರ್ಟಿಂದ. ಸರ್, ಚಿಲ್ಲರೆ ವ್ಯಾಪಾರಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಯಾಕಂದರೆ ಅವರು ರಿಟೇಲ್ ಬಿಸ್ನೆಸ್ಗೆ ಮತ್ತು ಅವ್ರಿಗೂ ರೇಟ್ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಅವ್ರು ಬಲ್ಕ್ ಹಾಕಿ ಕೊಡ್ತಾರೆ, ಮತ್ತು ಕೆಲವು ಆಫರ್ಸ್ ಅಂತ ಏನೋ ಇಟ್ಕೊಡ್ತಾರೆ. ಈಗ ಚಿಲ್ಲರೆ ವ್ಯಾಪಾರ ಏನು MRP ಇದೆ ಆ MRP ಲೆಕ್ಕದಲ್ಲಿ ಕೊಡ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಹಾಗೆ ಗೊತ್ತಿಲ್ಲ ಅಂತೇನಿಲ್ಲ. ರಾಜಕೀಯ ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಈಗ ಒಂದು ಮಾಲ್ ಬಂದರೆ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು 200-300 ರಿಟೇಲರ್ಸ್ಗೆ ಹೊಡ್ತಾ ಬಿದ್ದೇ ಬೀಳುತ್ತೆ, ಇಲ್ಲ ಅಂತ ಹೇಳ್ತೇನೆ. ಈಗ ಕೆಲವರು ಸುಮಾರು ಜನ ಈಗ ವೆಹಿಕಲ್ ಇದೆ, ಎಲ್ಲಿ ಬೇಕಾದರೂ ಹೋಗಿಬಿಟ್ಟು ಬಲ್ಕಾಗಿ ತೊಗೊಬಂದುಬಿಡ್ತಾರೆ. ರಿಟೇಲ್ಸ್ ವ್ಯಾಪಾರಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಮತ್ತು ಹೊಸ ಬಿಸ್ನೆಸ್ ಏನು ಕ್ರಿಯೇಟ್ ಆಗೋಲ್ಲ, ಪ್ರಾಬ್ಲಮ್ ಆಗುತ್ತೆ. ಈಗ ನೋಡಿ, ಈಗ ಈ ವರ್ಷ ಒಂದು 100 ಅಂಗಡಿ ಇತ್ತು ಅಂದ್ಕೊಳ್ಳಿ, ಮುಂದಿನ ವರ್ಷ ಏನು ಗೊತ್ತಾ, ಒಂದು 20-30 ಅಂಗಡಿ ಇಂಕ್ರೀಸ್ ಆಗೋ ಟೈಮಲ್ಲಿ ಆ ಪರಿಸ್ಥಿತಿಯಲ್ಲಿ ಇಂಥ ಮಾಲ್ಗಳು ಬಂದರೆ ಅದೇನಾಗುತ್ತೆ ಅಂದರೆ ಡಿಗ್ರೀಸ್ ಆಗುತ್ತೆ. ಈಗ ಇರೋರಿಗೆ ಇಲ್ಲಿ ಈಗ ನೋಡಿ, ಈಗ ನಾವೆಲ್ಲ ಈಗ ಡಿಗ್ರಿ ಓದಿದ್ವಿ, ಈಗೆಲ್ಲರೂ ಜಾಬ್ ಈಗೆಲ್ಲರೂ ಹೋಗ್ತೀವಿ ಅಂದರೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ? ಪ್ರಾಬ್ಲಮ್ ಇಲ್ಲ. ಈಗ ಅಲ್ಲಿ ಸ್ಯಾಲ್ರಿ ಸಿಗ್ಬೋದಿಲ್ಲ ಅಂತಿಲ್ಲ. ಈಗ ನಾವು ಸ್ವಂತ ಏನಾದ್ರು ಬಿಸ್ನೆಸ್ ಮಾಡೋ ಅಂತ ನಾವು ಹೊರಟಿದ್ರೆ ಈಗ ಅಂಥ ಮಾಲ್ಗಳಿಗೆ ಬಂದರೆ ಬಿಸ್ನೆಸ್ಸು ಇದಾಗ್ಬಿಡುತ್ತೆ, ಕಟ್ ಆಗಿಬಿಡುತ್ತೆ. ಈಗ ಹೆಚ್ಚು ಕಮ್ಮಿ 100-150 ಜನ 200 ಜನದ್ದು ಬಿಸ್ನೆಸ್ ತಿಂದು ಹಾಕ್ತವೆ ಒಂದು ಮಾಲ್ನ. ಆ ಪ್ರಾಬ್ಲಮಿಂದ ಏನಾಗುತ್ತೆ ಅಂದರೆ ನಾವು ಏನಾರು ಬೇರೆ ಈಗ ನೋಡಿ, ಕೆಲವರು ಗಲ್ಫಿಗೆ ಹೋಗ್ತಾರೆ, ಕೆಲವರು ಬೇರೆ ಕಡೆ ಹೋಗ್ತಾರೆ. ಜಾಬ್ ಅನಿವಾರ್ಯ ಕಣಪ್ಪ, ಏನಾರ ಒಂದು ಜೀವನ ಮಾಡ್ಕೊಳ್ಳೋಣ, ಕರೆಕ್ಟಾಗಿ ಒಂದು ಸ್ಯಾಲ್ರಿ ಸಿಗುತ್ತೆ ಅಂತ. ಈಗ ಬಿಸ್ನೆಸ್ ಯಾವ ಥರ ಅನ್ನೋಕ್ಕೆ ಹೇಳೋಕ್ಕೆ ಬರೋಲ್ಲ. ಈಗ ನಾವು ಬೆಳಗಿಂದ ಸಂಜೆವರೆಗೂ ನಾವು ಅಷ್ಟು ದುಡಿತೀನಿ ಇಲ್ಲ ಅಂತ ನಾವು ಗ್ಯಾರಂಟಿ ಇರೋಲ್ಲ. ಅಂಥ ಪರಿಸ್ಥಿತಿ ಈ ಥರ ಮಾಲ್ಗಳು ಬರಬಾರ್ದು. ರಾಜಕೀಯ ಅವರೆಲ್ಲ ಮಾಡ್ತಾರೆ. ಈಗ ಅವ್ರಿಗೆ ಏನಿದೆ ಲಾಭ ಇದೆ ಗೊತ್ತಿಲ್ಲ ನಮಗೆ. ಮತ್ತು ಅವರು ಇವ್ರಿಗೆ ರಿಟೇಲ್ಗಿಂತ ಅವ್ರು ಕಮ್ಮಿ ಕೊಡ್ತಾರೆ. ಯಾವ ಥರ ಕಮ್ಮಿ ಕೊಡ್ತಾರೆ ಅಂತಲೂ ಗೊತ್ತಿಲ್ಲ. ಈಗ ಇವ್ರಿಗೆ ಸಿಗೋ ಪದಾರ್ಥ ಅವ್ರಿಗೆ ಯಾಕೆ ಕಮ್ಮಿ ಸಿಗ್ತಾಯಿದೆ? ಅದೊಂದು ದೊಡ್ಡ ಕ್ವಶನ್ನು. ಏನೋ ಬ್ಲ್ಯಾಕ್ ಮನಿನಾರ ಅವ್ರೇನೋ ವೈಟ್ ಮನಿ ಮಾಡ್ತಾರೋ ಏನೋ, ಅದನ್ನ ವಿಷಯ ಕೇಳಿರೋದು ಅಂದರೆ ಫ್ಯಾಕ್ಟ್ ನನಗೂ ಗೊತ್ತಿಲ್ಲ. ಈಗ ನೋಡಿ, ಒಂದು ಫಾರ್ ಎಕ್ಸಾಂಪಲು, ಈಗ ಏನೋ ಒಂದು ಹನಿ ಬಾಟ್ಲು ತೊಗೊಂಡು ಅಂದ್ಕೊಳ್ಳಿ, ಅಲ್ಲಿ ಹನಿ ಬಾಟ್ಲು 300 ಇರುತ್ತೆ ಎಲ್ಲಿ ಮಾಲ್ಗಳಲ್ಲಿ. ಈಗ ಅಲ್ಲಿ ರಿಟೇಲಲ್ಲಿ 350 ಇರುತ್ತೆ. ಕಸ್ಟಮರ್ ಎಲ್ಲಿ ಹೋಗ್ತಾರೆ?
50 ರೂಪೀಸ್ ಕಮ್ಮಿ ಇದೆ ಅಂತ ಅಲ್ಲಿಗೆ ಓಡೋಗ್ತಾರೆ. ಈಗ ಒಂದು ಸತಿ 2 ಸತಿ ಅವ್ರು ಕಮ್ಮಿ ಕೊಡ್ತಿದ್ದಾರೆ, ಬೇಡ ಕಣಮ್ಮ ಅಲ್ಲಿಗೆ ಹೋಗೋಣ ರಿಟೇಲ್ ಅಂತ. ಈಗ ಇವ್ರು ಇಟ್ಕೊಂಡು ಹಾಗೆ ಇಟ್ಕೊಂಡಿರ್ಬೇಕು ಅಂಗಡಿಯವರು. ಅದು ಎಕ್ಸ್ಪೈರ್ ಆಗುತ್ತೆ ಮುಂದಕ್ಕೆ. ಲಾಸ್ ಯಾರಿಗೆ ಆಗುತ್ತೆ? ಅದು ಶಾಪರ್ಗೆ, ರಿಟೇಲ್ ಶಾಪರ್ಗೆ ಅಲ್ವಾ ಆಗೋದು. ಹಾಗಾಗಿ ಇದನ್ನು ಮಾಡಬಾರ್ದು ಇದು. ಯಾಕೆಂದರೆ ಜನಗಳೆಲ್ಲ ಇಲ್ಲೆಲ್ಲ ಫುಲ್ ರೈತರ ಮಾಲ್ ತೊಗೊಬಿಟ್ಟು ಮಾರ್ತಿರ್ತಾರೆ, ಏನೇನೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಕಟ್ಕೊಂಡಿರ್ತಾರೆ. ಆ ಥರ ಮಾಲ್ಗಳು ಬಂತು ಅಂದರೆ ಸುಮಾರು ರಿಟೇಲ್ಸ್ಗೆಲ್ಲ ಭಾಳ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಈಗ ಯಾರು ಏನು ಹೇಳೋಂಗಿಲ್ಲ, ಯಾರು ಏನು ಕೇಳ್ತಾ ಇಲ್ಲ ಸರ್, ಏನು ಮಾಡೋಂಗಿಲ್ಲ. ಇಲ್ಲ ಯಾರ್ದು ಬಗ್ಗೆ ಏನು ಚಿಂತೆ ಇಲ್ಲ. ಈಗ ರೈತರನ್ನ ಚಿಂತೆ ಇಲ್ಲ, ರಿಟೇಲರ್ಸ್ ವ್ಯಾಪಾರಸ್ಗೂ ಯಾರಿಗೂ ಚಿಂತೆ ಇಲ್ಲ. ರಾಜಕಾರಣಿಗಳಿಗೆ ಬರೀ ಅವ್ರವ್ರದ್ದೇ ತಿಕ್ಕಾಟ ಆಗಿರ್ತವೆ. ಏನು ಹೇಳೋಣ ಈಗ? ಏನು ಹೇಳೋಂಗಿಲ್ಲ. ಈಗ ಅನಿವಾರ್ಯ ನೋಡ್ತಾರೆ, ಬೇರೆ ಎಲ್ಲರ ಈಗ ಕೆಲಸಕ್ಕೆ ಹೋಗ್ತಾರೆ. ಕೆಲವರು ಸುಮಾರು ಅಂಗಡಿಗಳು ಮುಚ್ತಾರೆ, ಓಪನ್ ಮಾಡ್ತಾರೆ, ಲಾಸ್ ಮಾಡ್ಕೋತಾರೆ, ಸಾಲ ಸುಲ ಮಾಡ್ಕೊಂಡು ತಂದು ಹಾಕಿರ್ತಾರೆ. ಏನೂ ಮಾಡೋಂಗಿಲ್ಲ ಅಂತ. ಈಗ ಈ ಪರಿಸ್ಥಿತಿಯಲ್ಲಿ ಈಗ ನೋಡಿ, ಬೇರೆ ಸ್ಟೇಟಿಂದನೂ ಬಂದಿರ್ತಾರೆ. ಈಗ ಯಾರು ಬಿಹಾರಿಂದ, ರಾಜಸ್ಥಾನಿಂದ, ಅಲ್ಲಿಂದ ಬಂದುಬಿಟ್ಟು ವ್ಯಾಪಾರ ಮಾಡ್ತಾರೆ. ಈಗ ಇನ್ನು ನಮ್ಮ ಲೋಕಲಲ್ಲಿ ಇಲ್ಲಿ 10,000ಕ್ಕೆ ಒಂದು 200 ರೂಪಾಯಿ ಲಾಭ ಇಟ್ಕೊಂಡು ಬರ್ತಾರೆ. ಅವ್ರು ಬಂದುಬಿಟ್ಟು 10,000 ರೂಪಾಯಿಗೆ 100 ರೂಪಾಯಿ ಸಿಗಲಿ ನಮಗೆ ಸಾಕು ಅಂತ ಅವ್ರು ವ್ಯಾಪಾರ ಮಾಡ್ತಾರೆ. ಈಗ ಅದ್ರ ಮುಂದೆ ಮಾಲ್ ಬೇರೆ ಬಂತು ಅಂತ ಹೇಳಿದ್ರೆ ಇನ್ನೂ ಕಾಂಪಿಟೇಷನ್ ಆಗುತ್ತೆ ಬಿಸ್ನೆಸ್. ಮಾಲ್ ಬರ್ತಾ ಇದೆ, ಅದು ಬಂದರೆ ಹಾಸನ ನಗರಕ್ಕೆ ಏನು ಉಪಯೋಗ, ಏನು ಸರ್? ಉಪಯೋಗ ಅಂದರೆ ಫಸ್ಟೇ ಹಾಸನ ನಗರದಲ್ಲಿ ವ್ಯಾಪಾರಗಳೆಲ್ಲ ಸ್ವಲ್ಪ ಕುಂಠಿತವಾಗಿದೆ. ಕೊರೋನಾ ಬಂದಾಗಿಂದ ಎಲ್ಲ ಕಡೆ ಫುಲ್ಲು ಕವರ್ ಆಗಿಬಿಟ್ಟಿದೆ. ಅಲ್ಲಿ ಅಂಗಡಿಗಳಾಗ್ಬಿಟ್ಟಿದೆ. ಆಮೇಲೆ ಈಗ ಮುಂಚೆ ಮಾರ್ಕೆಟ್ಗೆ ಬರಬೇಕು, ಒಂದು ವಸ್ತುನ ತೊಗೋಬೇಕು ಅಂದರೆ ಮಾರ್ಕೆಟ್ಗೆ ಬರಬೇಕಿತ್ತು. ಈಗ ಅಲ್ಲಲ್ಲಿ ಸಿಗೋದ್ರಿಂದ ಮಾರ್ಕೆಟಿಗೆ ಜನನೂ ಕಮ್ಮಿ ಬಂದಿದ್ದಾರೆ. ಈಗ ಡಿಮಾರ್ಟ್ ಏನಾದ್ರು ಓಪನ್ ಆಗಿಬಿಟ್ರೆ ಇನ್ನೂ ವ್ಯಾಪಾರ ತುಂಬ ಕುಂಠಿತ ಆಗಿಬಿಡುತ್ತೆ. ಅಷ್ಟೇನು ಜನನೂ ಬರಲ್ಲ. ಆಮೇಲೆ ಎಲ್ರಿಗೂ ತೊಂದರೆ ಆಗುತ್ತೆ. ಹಾಸನ ನಗರದಲ್ಲಿ ಮಹಾನಗರ ಪಾಲಿಕೆ ಆಗೋದ್ರಿಂದ ಡಿಮಾರ್ಟ್ ಬಂದರೂ ದೊಡ್ಡ ಸಿಟಿಗಳಿಗೆಲ್ಲ ಓಕೆ. ಬೆಂಗಳೂರು, ತುಮಕೂರು, ದಾವಣಗೆರೆಗೆಲ್ಲ ಮಹಾನಗರ ಪಾಲಿಕೆ ಆಗಿದೆ, ಅಲ್ಲೆಲ್ಲ ನಡೆಯುತ್ತೆ. ಯಾಕಂದರೆ ಹಾಸನ ಇರೋದು ಚಿಕ್ಕದು ಸ್ವಲ್ಪ. ಹಾಗಾಗಿ ವ್ಯಾಪಾರಸ್ಥರು ಜಾಸ್ತಿ ಆದಾಗಿಂದ ಡಿಮಾರ್ಟ್ ಸ್ವಲ್ಪ ವ್ಯಾಪಾರ ಕಮ್ಮಿ ಆಗುತ್ತೆ. ಡಿಮಾರ್ಟ್ ಬಂದರೆ ಕಮ್ಮಿ ಆಗುತ್ತೆ, ಎಲ್ರಿಗೂ ಕಮ್ಮಿ ಆಗುತ್ತೆ ಸರ್. ಯಾಕಂದರೆ ಫಸ್ಟೇ ವ್ಯಾಪಾರಗಳೆಲ್ಲ ಕಮ್ಮಿ ಇದೆ. ಹಾಗಾಗಿ ಡಿಮಾರ್ಟ್ ಬಂದರೆ ಎಲ್ರಿಗೂ ಚೂರು ವ್ಯಾಪಾರ ಇನ್ನೂ ಕಮ್ಮಿ ಆಗೋ ಇದಿದೆ. ಯಾಕಂದರೆ ಆನ್ಲೈನು ಈಗ ಬ್ಲಿಂಕಿಟ್ ಅಂತಲೇ ಬೇರೆ ಬಂದಿದೆ. ಅದು ಓಪನ್ ಆದಾಗಿಂದ ಇದು 20 ಮಿನಿಟ್ಸ್ಗೆ ಎಲ್ಲ ಬಂದ್ಬಿಡುತ್ತೆ ಅದುವೇ. ಆಮೇಲೆ ಎಲ್ಲೆಲ್ಲ ಆನ್ಲೈನು ಎಲ್ಲ ಕಂಪ್ನಿಯಿಂದನೂ GST ಇಲ್ದಾಗಿಂದ ಎಲ್ರಿಗೂ ತೊಂದರೆ ಆಗುತ್ತೆ ಸರ್. ನಿಮ್ಮ ಹೆಸರು ಸರ್? ಪ್ರಶಾಂತ್. ನನ್ನ ಹೆಸರು ಅಣ್ಣಪ್ಪ. ಸರ್, ಹಾಸನ ನಗರಕ್ಕೆ ಡಿಮಾರ್ಟ್ ಅಂತ ಒಂದು ದೊಡ್ಡದು ವ್ಯಾಪಾರದ್ದು ಇದು ಬರ್ತಾ ಇದೆ, ಮಾಲು. ಅದರಿಂದ ನಿಮಗೆ ಏನಾಗುತ್ತೆ ಸರ್ ಅದು ಬಂದರೆ? ನಿಮಗೆ ಅದು ಬಂದರೆ ನಮಗೆ ಇಲ್ಲಿ ಚಿಲ್ಲರೆ ವ್ಯಾಪಾರ ಫುಟ್ಪಾತಲ್ಲಿ ಮಾರೋರಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ. ಅದು ಬಂದರೆ ಒಳ್ಳೆಯದು ಹಾಸನ ನಗರಕ್ಕೆ ಇದು ಸರ್. ನಿಮಗೆ ಬಂದರೆ ಅದು ಕೆಲವ್ರಿಗೆ ಒಳ್ಳೇದಾಗುತ್ತೆ, ಈ ನಮ್ಮಂಥವರಿಗೆ ತೊಂದರೆ. ಅವಾಗ ನಿಮ್ಮ ಬದುಕು ಯಾಕೆ ಸರ್ ಭಾರಿ ಕಷ್ಟ ಆಗುತ್ತೆ. ನಮಗೆ ನಷ್ಟನೇ ಅಲ್ವಾ, ಲಾಭ ಇಲ್ಲದೆ ಆಗುತ್ತೆ. ನಷ್ಟನೇ ಆಗೋದು. ಏನು ನಷ್ಟ ಆಗುತ್ತೆ ಸರ್? ಅವರು 10 ನಿಮಿಷದಲ್ಲಿ ಮನೆಗೆ ಸರ್ವಿಸ್ ಮಾಡ್ತಾರಾ? ರೇಟು ಕಮ್ಮಿ ಸರ್ವಿಸ್ ಮಾಡ್ತಾರೆ. ಮತ್ತು ಇನ್ನೊಂದೇನಾಗುತ್ತೆ ಅಂದರೆ ಅವರಿಗೆ ಅದು ವ್ಯಾಪಾರದ ಗಿಮಿಕ್. ಅವರಿಗೆ ಕೋಟ್ಯಾಂತರ ಬಂಡವಾಳ ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರಿಗೆ ಲಾಸ್ ಏನಾಗಲ್ಲ. ಅವರಿಗೆ ಲಾಸ್ ತೋರಿಸ್ತಾರೆ, ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಈ ನಮ್ಮ ಬಡ ವ್ಯಾಪಾರಸ್ಥರು ನಾವೇನು ಮಾಡ್ತೀವಿ, ನಮಗೆ ವ್ಯಾಪಾರ ಇದ್ದಂಗೆ ಆಗುತ್ತೆ. ಮನೆಗೆ ಸರ್ವಿಸ್ ಮಾಡ್ತಾರೆ. ಜೀವನ ಯಾಕೆ ಸರ್? ಏನು ಮಾಡೋಂಗಿಲ್ಲ, ನಾವು ಅಡ್ಜಸ್ಟ್ ಆಗಬೇಕು, ಹೋಗ್ಬೇಕಷ್ಟೇ. ಏನು ಮಾಡೋಂಗಿಲ್ಲ, ವಿಧಿ ಇಲ್ಲ, ಅಡ್ಜಸ್ಟ್ ಆಗಿ ಹೋಗ್ಬೇಕಷ್ಟೇ. ಏನಾಗಿದೆ ಅಂದರೆ ಎಲ್ಲ ಕಡೆ ಅಂಗಡಿಗಳು ಆಗಿದ್ದಾವೆ. ಈ ಕೊರೋನಾ ಬಂದಮೇಲಂತೂ ವ್ಯಾಪಾರ ಫುಲ್ ಫ್ಲಾಪೇ ಬಿಡಿ. ನಮಗೆಲ್ಲ ಫುಲ್ ಫ್ಲಾಪು. ವ್ಯಾಪಾರಸ್ಥರು ಜಾಸ್ತಿ ಆಗಿಬಿಟ್ರು. 10 ಜನ ಇದ್ದಿತ್ತ 100 ಜನ ಆಗಿಬಿಟ್ರು ವ್ಯಾಪಾರಸ್ಥರು ಆಗಿದ್ದಾರೆ. ಅದರಲ್ಲಿ ಇದು ಬೇರೆ, ಈ ಡಿಮಾರ್ಟ್ ಅಂತೆ, ಆಮೇಲೆ ಮಾಲ್ಗಳು, ಇವಕ್ಕೆಲ್ಲ ಪರ್ಮಿಷನ್ ಕೊಟ್ಟು. ಎಷ್ಟು ವರ್ಷದಿಂದ ನೀವು ವ್ಯಾಪಾರ ಮಾಡ್ತೀವಿ? ನಾನು ಸರ್, ನನಗೆ 24 ವರ್ಷ ಆಯ್ತು ವ್ಯಾಪಾರಕ್ಕೆ ಬಂದವರು. ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಬಂದರೆ ಒಳ್ಳೆಯದೇ, ಯಾಕಂದರೆ ಎಲ್ಲ ಐಟಮ್ನು ಒಂದೇ ಕಡೆ ತೊಗೊಳೋದ್ರಿಂದ ನಮಗೂ ಉಪಯೋಗ ಇರುತ್ತೆ. ಎಲ್ಲ ಐಟಮು ರೈತರಿಗೆ ಎಲ್ಲ ಕಡೆ ಸಿಗೋದಿಲ್ಲ. ಒಂದೊಂದು ಕೆಲವೊಂದು ಐಟಮ್ಗಳು ಸಿಗೋದಿಲ್ಲ. ಡಿಮಾರ್ಟ್ ಇರೋದ್ರಿಂದ ಎಲ್ಲ ಐಟಮ್ಗಳು ಅಲ್ಲೇ ಸಿಗೋದ್ರಿಂದ ಉಪಯೋಗ ಆಗುತ್ತೆ. ಆದರೆ ನಿಮ್ಗೆ ಅನುಕೂಲ ಅಂದರೆ ರೈತರಿಗೆ ಒಳ್ಳೆ ರೇಟ್ ಕೊಡ್ತಾನೆ ಅಂತನಾ? ಹಾಂ, ಒಳ್ಳೆ ರೈಟ್ ಸಿಕ್ಕಿದ್ರೆ ರೈತರಿಗೂ ಒಳ್ಳೇದಲ್ವಾ? ಈಗ ಎಲ್ಲ ಕಡೆನೂ ಅದೇ ರೈಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಡಿಮಾರ್ಟಲ್ಲಿ ಸಿಗ್ಬೋದೇನೋ ಅಂತ. ಒಳ್ಳೆ ರೈಟು, ಕಮ್ಮಿ ರೈಟು. ಅಂದರೆ ನಿಮಗೂ ಕಮ್ಮಿ ರೇಟ್ ಸಿಗುತ್ತೆ ಅಂತನಾ? ಸಿಗುತ್ತೆ ಅಂತ. ಡಿಮಾರ್ಟ್ ಬಂದದ್ದು ಒಳ್ಳೆಯದೇ, ಆದರೆ ಒಳ್ಳೆ ಕಡೆ ಬರಬೇಕು. ಎಲ್ಲಿ ಬಂದಿದೆ ನಂಗೆ ಮಾಹಿತಿ ಇಲ್ಲ, ನೀವು ಹೇಳಿ ಎಲ್ಲಿ ಬಂದಿದೆ ಅಂತ. ತಣ್ಣೀರಳದ ಹತ್ರ ಬಂದಿದೆ ಸರ್, ಹಾಸನ ನಗರದಲ್ಲಿ. ನಮಗೆ ಮೇಯ್ನು ರಿಂಗ್ ರೋಡಲ್ಲಿ ಬಂದರೆ ಒಳ್ಳೆಯದು. ರೈತರಿಗೆ ಎಲ್ಲ ಅನುಕೂಲ ಆಗುತ್ತೆ. ಒಳ್ಳೆ ಸರ್, ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಒಳ್ಳೆ ಬೆಲೆ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಮತ್ತು ಇಲ್ಲೆಲ್ಲ ಚಿಲ್ಲರೆ ಅಂಗಡಿಗೆಲ್ಲ ಕಷ್ಟ ಆಗುತ್ತೆ. ಒಳ್ಳೆ ಬೆಲೆ ಕೊಟ್ಟು ತೊಗೊಂಡ್ರೆ ಡಿಮಾರ್ಟು ರಿಂಗ್ ರೋಡ್ ಬಂದರೆ ಅನುಕೂಲ ಆಗುತ್ತೆ. ಸರ್, ಹಾಸನ ನಗರಕ್ಕೆ ಅವಶ್ಯಕತೆ ಇತ್ತಾ ಸರ್ ಇದು? ಅವಶ್ಯಕತೆ ಇಲ್ಲ, ಇತ್ತೀಚೆಗೆ ಜನಗಳಿಗೆ ಬೇಕಾಗಿದೆ.
ಡಿಮಾರ್ಟಲ್ಲಿ ಒಳ್ಳೆ ಕಮ್ಮಿ ರೇಟಲ್ಲಿ ಕೊಡ್ತಾರಂತ. ಹಂಗಾಗಿ ರೈತರಿಗೂ ಒಳ್ಳೆ ಬೆಲೆ ಕೊಡಬೇಕು, ಗ್ರಾಹಕರಿಗೂ ಚೆನ್ನಾಗಿ ಕೊಡಬೇಕು ಅಂತ ನನ್ನ ಆಸೆ. ಅನುಕೂಲ ಇದೆ. ಹೆಂಗೆ ಅನುಕೂಲ ಮೇಡಮ್? ಅಂದರೆ ಕಮ್ಮಿ ಬೆಲೆಗೆ ಸಿಕ್ಕಿದ್ರೆ ಎಲ್ಲರಿಗೂ ಅನುಕೂಲ ಇದೆ. ಮತ್ತು ಮನೆ ಹತ್ರನೇ ಇದ್ದರೆ ನಮ್ಗೆ ಹೋಗಿ ಪರ್ಚೇಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಅಲ್ಲ, ಈಗ ರೈತರಿಗೆ ಈಗ ಚಿಲ್ಲರೆ ವ್ಯಾಪಾರಸ್ಥರಿಗೆ ತುಂಬ ನಷ್ಟ ಆಗಲ್ವಾ ಮೇಡಮ್? ವ್ಯಾಪಾರಸ್ಥರಿಗಳಿಗೆಲ್ಲ ಅವ್ರಿಗೂ ನಷ್ಟ ಆಗುತ್ತೆ ಅಂದರೆ ಅಂದರೆ ನಿಮಗೇನಾದ್ರು ಅನುಕೂಲ ಆಗುತ್ತೆ ಅಂತನಾ? ಎಲ್ಲ ಐಟಮ್ಸು ಒಂದೇ ಕಡೆ ಸಿಗುತ್ತಲ್ಲ, ಹಾಗಾಗಿ ಹೋಗಿ ತಗೊಳಕ್ಕೂ ಈಸಿ ಆಗುತ್ತೆ, ಟೈಮು ಸೇವ್ ಆಗುತ್ತೆ, ಕಮ್ಮಿ ಬೆಲೆನೂ ಸಿಗುತ್ತೆ. ಪ್ರಯೋಜನ ಆಗುತ್ತೆ ಸರ್ ಯಾವ ಥರ ಸರ್? ಯಾವ ಥರ ಅಂದರೆ ನಮಗೆ ಬೆನಿಫಿಟ್ ಆಗಾಗ ಇದ್ದರೆ ನಮಗೆ ಬೆನಿಫಿಟ್ ಆಗುತ್ತೆ ಸರ್ ಅದೇ ಬೆನಿಫಿಟ್ ಅಂದರೆ ಗ್ರಾಹಕರಿಗೆ ಏನಾದ್ರು ಬೆನಿಫಿಟ್ ಆಗುತ್ತಾ, ರೈತರಿಗೆ ಏನಾದ್ರು ಬೆನಿಫಿಟ್? ರೈತರಿಗೆ ಬೆನಿಫಿಟ್ ಆಗುತ್ತೆ ಸರ್. ಯಾವ ಥರ ಸರ್? ಯಾವ್ದಾರ ಒಂದು ತರಕಾರಿ ಮಾರೋದ್ರಲ್ಲಿ ಯಾವ್ದಾರಲ್ಲಿ ಒಂದು ಬೆನಿಫಿಟ್ ಆಗುತ್ತೆ. ನಿಮಗೆ ಒಳ್ಳೆ ರೇಟ್ ಕೊಡ್ತಾರೆ? ರೇಟ್ ಕೊಡ್ತಾರೆ. ಗ್ರಾಹಕರಿಗೆ ಅದು ಎಲ್ಲರಿಗೂ ಮಾಡೋಕ್ಕಾಗಲ್ಲ ಸರ್. ನಾವು ಕಮ್ಮಿ ರೇಟಿಗೆ ಕಮ್ಮಿ ರೇಟಿಗೆ ಅಂದರೆ ಅನುಕೂಲ ಆಗುತ್ತೆ ಗ್ರಾಹಕರಿಗೆ. ಹೌದು ಸರ್. ಅದೇ ಸರ್, ಅದನ್ನೇ ಕೇಳಕ್ಕೆ ಬಂದ್ವಿ. ಈಗ ನಿಮ್ಮ ಉತ್ಪನ್ನಗಳನ್ನೆಲ್ಲ ಅವ್ರಿಗೇನಾದ್ರು ನೀವು ಕಮ್ಮಿ ರೇಟಿಗೆ ಕೊಡ್ತೀರಾ ಸರ್? ಕೊಡ್ತೀವಿ ಸರ್. ನಾವು ಅಂದರೆ ನೀವು ಈಗ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೀವಿ ಸರ್. ನಿಮಗೆ ಮಾಹಿತಿ ಏನಾದ್ರು ಬಂದಿದೆಯಾ? ಇನ್ನೂ ಬಂದಿಲ್ಲ, ಮಾಡ್ತೀವಿ ಇನ್ನು ಮುಂದೆ. ಹೌದಾ? ಧನ್ಯವಾದಗಳು ಸರ್. ಧನ್ಯವಾದ, ನಮಸ್ಕಾರ. ಚೆನ್ನಾಗಿದೆ. ಡಿಮಾರ್ಟ್ ಕೇಳಿದ್ದೀನಿ ನಾನು. ಅಲ್ಲಿ ಬೆಳಗಾವಲ್ವಲ್ಲ, ಮಹಾರಾಷ್ಟ್ರದಲ್ಲಿ ಎಲ್ಲ ಡಿಮಾರ್ಟ್ಗಳು ಚೆನ್ನಾಗಿದೆ. ಇಲ್ಲೂ ಬಂದರೆ ಚೆನ್ನಾಗಿರುತ್ತೆ ಅಂತ. ಚಿಲ್ಲರೆ ವ್ಯಾಪಾರಸ್ಥರಿಗೆ ಧಕ್ಕೆ ಆಗುತ್ತಲ್ಲ, ಅದ್ರ ಬಗ್ಗೆ? ಇಲ್ಲ, ಹಾಗೇನಿಲ್ಲ ಅನಿಸುತ್ತೆ. ದುಡ್ಡಿದ್ದವ್ರು ಹೋಗ್ತಾರೆ, ಚಿಲ್ಲರೆ ಸಣ್ಣ ಅಂಗಡಿಯವರು ಬಾಗ್ಲಾಕ್ಬೇಕಾಗುತ್ತಲ್ಲ ವ್ಯಾಪಾರಸ್ಥರು? ಇಲ್ಲ, ಹಾಗೇನಾಗಲ್ಲ ಅಲ್ವಾ. ದುಡ್ಡಿದ್ದವರು ಡಿಮಾರ್ಟ್ಗೆ ಹೋಗ್ತಾರೆ, ದುಡ್ಡು ಇಲ್ದಿರೋರು ಚಿಕ್ಕ ಅಂಗಡಿಗೆ ಹೋಗ್ತಾರೆ ಅಷ್ಟೇ. ನಿಮ್ಮ ಹೆಸರಮ್ಮ? ಕೀರ್ತನ. ನಿಮ್ಮ ಅಭಿಪ್ರಾಯನಮ್ಮ? ಈ ಸೇಮ್ ಅಲ್ವಾ, ಇನ್ನೇನಿರುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿ ರೈತರುಗಳಿಗೆ ಅನುಕೂಲ ಆಗುತ್ತೆ. ಯಾವ ಥರ ಅನುಕೂಲ ಆಗುತ್ತೆ ಸರ್? ಯಾವ ಥರ ಅಂದರೆ ಎಲ್ಲ ಥರ ಅನುಕೂಲ ಆಗ್ಬೋದು, ಎಲ್ಲ ಥರದೂ ಅನುಕೂಲ ಆಗ್ಬೋದು. ಅಂದರೆ ಚಿಲ್ಲರೆ ವ್ಯಾಪಾರಸ್ಥರಿಗೆ ನಷ್ಟ ಆಗುತ್ತಲ್ಲ ಸರ್ ಇವಾಗ ವ್ಯಾಪಾರ? ಏನು ಚಿಲ್ಲರೆ ವ್ಯಾಪಾರದವರೇ ಬೇರೆ, ಇದೇ ಬೇರೆ. ಬಟ್ ರೈತರಿಗೆ ಒಂಚೂರು ಅನುಕೂಲ ಆಗುತ್ತೆ. ಹೌದು ಸರ್. ಏನು ಯಾವ ಥರ ಅನುಕೂಲ ಆಗುತ್ತೆ ಸ್ವಲ್ಪ ಪ್ರತಿಕ್ರಿಯೆ? ಆಗಿದ್ರೂ ಆಗ್ಬೋದು, ಇದ್ರೂ ಇರ್ಬೋದು, ಒಟ್ಟಿನಲ್ಲಿ ಅನುಕೂಲ ಅನ್ನೋದು ಆಗುತ್ತೆ. ಕೃತಕ ಬುದ್ಧಿಮತ್ತೆಯ ಕಾರಣಕ್ಕೆ ಅನುಭವಿ ಟೆಕ್ಕಿಗಳು ಕೂಡ ಉದ್ಯೋಗ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ವಿದ್ಯಾವಂತ ಯುವಕರಿಗೆ ಸರ್ಕಾರಿ ಉದ್ಯೋಗಗಳಂತೂ ಸೃಷ್ಟಿ ಆಗುತ್ತಿಲ್ಲ. ಹಾಗಾಗಿ ಯುವಕರು ಒಂದೋ ಸ್ವಂತ ಉದ್ಯೋಗ ಆರಂಭಿಸಬೇಕು, ಇಲ್ಲವೇ ದೊಡ್ಡ ಕಂಪನಿಗಳನ್ನು ಸೇರಬೇಕು. ಯುದ್ಧಗಳು, ತೆರಿಗೆ ಸಮರ, ಪ್ರಕೃತಿ ವಿಕೋಪ ಮತ್ತಿತರ ಹಲವಾರು ಕಾರಣಗಳಿಂದ ಈಗಾಗಲೇ ವಿಶ್ವಮಟ್ಟದಲ್ಲಿ ಆರ್ಥಿಕ ಹಿಂಜರಿತ ಶುರುವಾಗಿದೆ. ಹಲವಾರು ಕಂಪನಿಗಳು ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಲಕ್ಷಾಂತರ ನೌಕರರನ್ನು ಕೆಲಸದಿಂದ ತೆಗೆಯುತ್ತಿದ್ದಾರೆ. ಇಂಥ ಹೊತ್ತಿನಲ್ಲಿ ದೇಶೀಯ ಕಂಪನಿಗಳು ಸಣ್ಣ ಪುಟ್ಟ ಉದ್ಯೋಗಗಳನ್ನು ಕಸಿದುಕೊಂಡರೆ ನಮ್ಮ ಯುವಜನರು ಏನು ಮಾಡಬೇಕೆಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಗೋಜಿಗೆ ನಮ್ಮ ಸರ್ಕಾರಗಳಂತೂ ಹೋಗುತ್ತಿಲ್ಲ. ನಮ್ಮ ಶಿಕ್ಷಣ ಪದ್ಧತಿ ಕೂಡ ಇಂಜಿನಿಯರಿಂಗ್, ವೈದ್ಯಕೀಯ ಮುಂತಾದ ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಗಮನ ಹರಿಸಿದೆಯೇ ಹೊರತು ಸಣ್ಣ ಪುಟ್ಟ ಉದ್ಯೋಗಗಳಿಗೆ ಅಗತ್ಯವಾದ ಕೌಶಲ್ಯವನ್ನು ಯುವಜನರಿಗೆ ನೀಡುತ್ತಿಲ್ಲ. ಹೀಗಾಗಿ ಕೋಟ್ಯಾಂತರ ಯುವಜನರು ಉದ್ಯೋಗ ಇಲ್ಲದೆ ಬೀದಿಯಲ್ಲಿದ್ದಾರೆ. ಹಲವರು ಅರೆಬರೆ ಉದ್ಯೋಗ ಮಾಡುತ್ತಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋಣ ಎಂದರೆ ಹಣ್ಣು ತರಕಾರಿ ವ್ಯಾಪಾರಕ್ಕೂ ದೊಡ್ಡ ಕಂಪನಿಗಳು ಬರುತ್ತಿವೆ. ದೊಡ್ಡ ಕಂಪನಿಗಳು ಜನಸಾಮಾನ್ಯರು ಮಾಡಲಾಗದ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯ ತೋರಿಸಬೇಕೇ ಹೊರತು ಬಡವರ, ಮಧ್ಯಮ ವರ್ಗದವರ ಹಾಗೂ ಯುವಜನರ ಉದ್ಯೋಗಗಳನ್ನು ಕಿತ್ತುಕೊಳ್ಳುತ್ತಾ ಹೋದರೆ ಸಾಮಾಜಿಕ ಅಶಾಂತಿಗೆ ದಾರಿ ಆಗುವುದಿಲ್ಲವೇ? ಈ ಬಗ್ಗೆ ಗಂಭೀರವಾಗಿ ಚಿಂತಿಸಿ ಸಲಹೆ ನೀಡುವವರು ಯಾರಿದ್ದಾರೆ? ಭಾರತಕ್ಕೆ ಹೋಲಿಸಿದರೆ ಜನಸಾಂದ್ರತೆ ಕಡಿಮೆ ಇರುವ ಅಮೆರಿಕಾದಂತಹ ದೇಶಗಳಿಗೆ ವಾಲ್ಮಾರ್ಟ್ನಂತಹ ವ್ಯಾಪಾರಿ ಸಂಸ್ಥೆಗಳು ಅಗತ್ಯ ಇರಬಹುದೇನೋ. ಆದರೆ ಜನಸಂಖ್ಯೆಯಿಂದ ತುಂಬಿ ತುಳುಕುತ್ತಿರುವ ದೇಶದಲ್ಲಿ ಮಾನವ ಶಕ್ತಿಯನ್ನು ಕಡಿಮೆ ಮಾಡುವ ಬೃಹತ್ ಕಾರ್ಖಾನೆಗಳು ಹಾಗೂ ಬೃಹತ್ ವ್ಯಾಪಾರೋದ್ಯಮಗಳನ್ನು ಹೆಚ್ಚಿಸುತ್ತಾ ಹೋದರೆ ಬಹುಜನರು ಯಾವ ಕಾಯಕ ಮಾಡಬೇಕು? ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.